ಸರ್, ಒಂದು ರೀತಿ ಸರಣಿ ಪ್ರಕರಣಗಳು ಅಂತ ಏನಾದ್ರು ಕನ್ಸಿಡರ್ ಮಾಡೋದಿದ್ರೆ ಮೈಸೂರಿನಲ್ಲಿ ಇವತ್ತು ಚಾಮುಂಡಿ ಬೆಟ್ಟವನ್ನು ತಗೋಬೇಕು ಅನ್ನೋ ಪರಿಸ್ಥಿತಿಯನ್ನು ತಂದಿದ್ದಾರೆ ಸರ್. ಯಾಕೆ ಜಿಲ್ಲಾ ಆಡಳಿತ ಮತ್ತು ಜಿಲ್ಲೆಯ ರಾಜಕಾರಣದ ವ್ಯವಸ್ಥೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಒಂದು ಸರಿಯಾದಂಥ ವ್ಯವಸ್ಥೆನ ಕಲ್ಪಿಸೋಕ್ಕಾಗ್ತಿಲ್ಲ, ನನಗಂತೂ ಅರ್ಥ ಆಗ್ತಿಲ್ಲ ಸರ್. ನೋಡಿ ಸರ್, ಇಡೀ ದೇಶದ ಲಕ್ಷಾಂತರ ಜನ ಭಕ್ತರು, ರಾಜ್ಯದ ಲಕ್ಷಾಂತರ ಜನ ಭಕ್ತರು ಆಷಾಢ ಮಾಸದಲ್ಲಿ ತಾಯಿ ಚಾಮುಂಡಿಯ ದರ್ಶನ ತಗೋಬೇಕು, ಆಶೀರ್ವಾದ ತಗೋಬೇಕು ಅಂತೇಳಿ ಬರ್ತಾ ಇದ್ದಾರೆ. ಅವ್ಯವಸ್ಥೆಗಳ ಆಗರವಾಗಿ ಕೂರಿಸಿದ್ದಾರೆ. ಮೇಡಮ್ ಹೇಳ್ತಾರೆ, ನಾನು ಏನು ಅಲ್ಲಿ ಇ ಒ ರೂಪಾ ಅವರು ನಾನು ಸಾಕಷ್ಟು ಸುಧಾರಣೆಗಳು ತಂದಿದ್ದೀರಿ ಅಂತ. ಆದರೆ ಸುಧಾರಣೆಗಳು ಬರೀ ಬಾಯಿ ಮಾತಲ್ಲ, ಕೃತಿಯಾಗಿ ಕಾಣಬೇಕಲ್ಲ. ಯಾವ ಸುಧಾರಣೆ ತಂದಿದ್ದೀರಾ? ಇಲ್ಲಿ ತನಕ ಉಂಡಿ ಹಣದ ಲೆಕ್ಕ ಕೊಡ್ತಾ ಇದ್ದೀರಾ? ಕೊಡ್ತಾ ಇಲ್ಲ. ಎಂತೆಂಥ ಕಡೆ ಉಂಡಿ ಹಣದ ಲೆಕ್ಕ ಕೊಡ್ತಾರೆ, ಈ ದೇವಸ್ಥಾನದಲ್ಲಿ ಉಂಡಿ ಹಣದ ಲೆಕ್ಕ ಕೊಡಲ್ಲ. ಯಾಕೆ? ಮತ್ತು 1.5 ಲಕ್ಷ ಜನ ಬರ್ತಾರೆ, ಅದರಿಂದ ಒಂಚೂರು ಅವ್ಯವಸ್ಥೆ ಆಗುತ್ತೆ ಅಂತಿರಲ್ಲ. 1.5 ಲಕ್ಷ ಜನ ಬರ್ತಾರೆ ಅನ್ನೋದು ನಿಮಗೆ ಗೊತ್ತಿಲ್ವಾ? ಏನು ಮೊದಲನೇ ಆಷಾಢನ? ಹೌದಪ್ಪ, ಇದು ಹೊಸ ಆಚರಣೆ, ಮೊದಲನೇ ಸರಿ ಪ್ರಾರಂಭ ಆಯಿತು, ನಮಗೆ ಜನನ ಆ್ಯಂಟಿಸಿಪೇಟ್ ಮಾಡೋಕ್ಕಾಗಲಿಲ್ಲ ಅಂತ. ಸ್ಪಷ್ಟವಾಗಿ ಯಾವಾಗ ಜನ ಯಾವ ರೀತಿ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಅಷ್ಟೆಲ್ಲ ಗೊತ್ತಾದ್ರೂ ನೀವು ಅದ್ರ ಕಡೆ ಕ್ರಮ ತಗೊಳ್ಳೋದಿಲ್ಲ. ಇನ್ನೂ ಮುಂದುವರೆದಬೇಕು ಅಂತಂದರೆ 5 ವಾರಗಳು, 4 ಆಷಾಢ ಶುಕ್ರವಾರಗಳು, 1 ವರ್ಧಂತಿ ದಿನ ಅನೇಕ ದಾನಿಗಳು ಲಕ್ಷಾಂತರ ರೂಪಾಯಿ. ಮೊನ್ನೆ ನಾನು ಒಬ್ಬರು ದಾನಿಗಳ ಅಳಲು ನೋಡಿದ್ರೆ ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಅಂದರೆ, ನೋಡಿ, ಅವರು ಬ್ಯಾಂಗ್ಳೂರಿನವರು ಮೈಸೂರಿಗೆ ಬಂದು ತಾಯಿ ಚಾಮುಂಡೇಶ್ವರಿ ಸೇವೆ ಮಾಡಬೇಕು ಅಂದರೆ ಅವರಿಗೆ ಎಷ್ಟು ಕೆಡ್ದಾಗಿ ನಡೆಸ್ಕೊಂಡು ಕಳಿಸಿದ್ದೀರಾ ನೀವು. ಅವ್ರು ಇನ್ನೊಂದು ಸರಿ ಬರೋದೇ ಇಲ್ಲ, ನಾವಿಲ್ಲಿ ಪೂಜೆ ಮಾಡ್ಕೊಂಡು ದೇವ್ರ ಹೆಸರಲ್ಲಿ ನಮ್ಮ ಬೆಂಗಳೂರಲ್ಲೇ ಊಟ ಹಾಕ್ತೀವಿ. ಸುಮಾರು 35 ಲಕ್ಷ ರೂಪಾಯಿ ಸರ್. 4 ವಾರಕ್ಕೆ ಅಂದರೆ ಎಷ್ಟಾಯಿತು ಸರ್? 1,70,00,000 ಪ್ಲಸ್ ವರ್ಧಂತಿಗೆ 35 ಲಕ್ಷ ಅಂದರೆ 2 ಕೋಟಿ. 2 ಕೋಟಿ ಎಷ್ಟು ಖರ್ಚು ಮಾಡಿ ಯಾರೋ ದಾನಿಗಳು ಅನ್ನದಾನ ಮಾಡ್ತಾರೆ ಅಂತಂದರೆ ಅವರಿಗೆ ನೀವು ಗೌರವಯುತವಾಗಿ ನಡೆಸ್ಕೋಬೇಕಲ್ವಾ? ಅವ್ರು ಕೇಳೋ ಅಂಥ ಅಲ್ಪ ಸ್ವಲ್ಪ ಏನು ಅವ್ರು ಎಲ್ಲ ಚಾಮುಂಡಿ ಬೆಟ್ಟನೇ ಅವರಿಗೆ ಬಿಟ್ಕೊಟ್ಬಿಡಿ ಅಂತ ಹೇಳ್ತಿಲ್ಲ. ಅವ್ರು ಕೇಳೋ ಅಂಥ ಅಲ್ಪ ಸ್ವಲ್ಪ ಸೌಕರ್ಯಗಳನ್ನ ಕೊಡಬೇಕಲ್ವಾ? ಅಲ್ಲೆಲ್ಲೋ ರೆಸ್ಟ್ ರೂಮ್ ಅಂದರೆ ಅವ್ರ ಬಾಯಲ್ಲಿ ಹೇಳಿದ್ರು, ಉಚ್ಚೆಯುವ ಜಾಗದಲ್ಲಿ ನಮಗೆ ಲಾಸ್ಟ್ ಟೈಮ್ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಅಂತ. ಮತ್ತು ಅವರು ಮುಂದಿನ ವಾರ ಬರ್ತಾರೆ ಅಂದ್ಬಿಟ್ಟು ಈ ವಾರನೇ ನೀವು ಬಾತ್ ಮಾಡಿಸಿ ಅವ್ರಿಗೆ ಖರ್ಚಾಗ್ತೀರಾ ಅಂತಂದರೆ ಅವ್ರ ಕುಟುಂಬಕ್ಕೆ ಬಿಡಲ್ಲ ಅಂತಂದರೆ, ಮೊನ್ನೆ ನಾನು ನೋಡಿದೆ ಯಾವುದೋ ಒಂದು ವೀಡಿಯೋದಲ್ಲಿ, ಯಾರೋ ಮೈಸೂರಿನ ಯಾರೋ ಒಬ್ಬನ VIP ರೀತಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ. ಅದಕ್ಕೆಲ್ಲ ಇಲ್ಲ. ಮತ್ತು ಸ್ವತಃ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ನೋಡಿದ್ದು ಸ್ಟಾಫೇ ಇಲ್ಲ ಸರ್. ಅಲ್ಲಿ ಜನಕ್ಕೆ ಎಷ್ಟು ಜನ ಬರ್ತಾ ಇದ್ದಾರೆ ಅಷ್ಟು ಜನಸಂಖ್ಯೆಗೆ ಅನುಗುಣವಾಗಿ ಸ್ಟಾಫೇ ಇಲ್ಲ. ಇಷ್ಟೆಲ್ಲದರ ಸ್ಟಾಫ್ ಇಲ್ದಿರೋ ಅಂಥ ಅವ್ಯವಸ್ಥೆನ ನೋಡ್ತಿದ್ರು ನೀವು ಅದೇ ಮೇಡಮ್ನ ಕಂಟಿನ್ಯೂ ಮಾಡಬೇಕು ಅಂತಂದರೆ ದಯಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರೇ, ದಯಮಾಡಿ ಈ ಕೂಡಲೇ ಕ್ರಮ ತಗೊಳ್ಳಿ. ನೀವು ಈಗೋಗಿ ತಗೋಬೇಡಿ. ಸಾರ್ವಜನಿಕರು ನಿಮ್ಗೆ ಯಾವ್ದಾದ್ರು ಒಂದು ಸಮಸ್ಯೆನ ಹೇಳಿದಾಗ ನಮ್ಮಂಥವ್ರು ನಿಮ್ಮ ಗಮನಕ್ಕೆ ತಂದಾಗ ಯಾಕೆ ತರ್ತಿದ್ದೀವಿ ಅಂತೇಳಿ, ನಮಗೇನು ಪರ್ಸ್ನಲ್ ಅಜೆಂಡಾ ಇದೆಯಾ ಅದರ ಅಧಿಕಾರಿಗಳ ಮೇಲೆ? ನಮ್ಗೆ ಆ ರೀತಿ ಯಾವುದೇ ಥರದ್ದು ಇಲ್ಲ ಸರ್. ಯಾವ ಅಧಿಕಾರಿ ಮೇಲೂ ನಮಗೆ ಪರ್ಸ್ನಲ್ ಅಜೆಂಡಾ ಇಲ್ಲ. ನಾವು ಹೇಳೋದು ಸುಧಾರಣೆಗಳು ಮತ್ತು ಅಲ್ಲಿಯ ಅವ್ಯವಸ್ಥೆಗಳನ್ನ ಸರಿಪಡಿಸೋದಕ್ಕೆ ಅಧಿಕಾರಿಗಳನ್ನ ಬದಲಾಯಿಸಿ, ಇಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ. ಕ್ರಮನೇ ತಗೊಳ್ಳಿಲ್ಲ ಅಂತಂದರೆ ನಿಜಕ್ಕೂ ಏನು ಅಂತಲೇ ಅರ್ಥ ಆಗಲ್ಲ. ಅದೊಂದು ಇನ್ನು ಕೊನೆಗೇನಾದ್ರು ಮಾತಾಡೋಕ್ಕೆ ಹೋದರೆ ಮಾಧ್ಯಮದವರು ಮತ್ತು ನಿಮ್ಮಂಥ ಹೋರಾಟಗಾರರೆಲ್ಲರೂ ಸೇರಿ ನನ್ನ ಟಾರ್ಗೆಟ್ ಯಾಕೆ ಮಾಡ್ತಾರೆ? ನೀವು ಕೆಲಸ ಮಾಡಿದ್ರೆ ಯಾಕೆ ಮೇಡಮ್ ಟಾರ್ಗೆಟ್ ಮಾಡ್ತಾರೆ? ನೀವು ಕೆಲಸ ಮಾಡಿ ಇಲ್ಲಪ್ಪ ಒಳ್ಳೆ ಸುಧಾರಣೆ ತಂದರು ಮೇಡಮ್, ಜನನೇ ಮಾತಾಡ್ತಾರೆ. ನಮ್ಮಂಥವ್ರೂ ನಿಮ್ಗೊಂದು ಶ್ಲಾಘನೆ ಕೊಡ್ತೀವಿ, ಸಾಧ್ಯ ಆದರೆ ಬಂದು ನಾವೊಂದು ಬೊಕ್ಕೆ ಕೊಟ್ಬಿಟ್ಟು ಹೋಗ್ತೀವಿ. ಇಷ್ಟು ಅವ್ಯವಸ್ಥೆಗಳು ಮಾಡಿ ಮೈಸೂರಿಗೆ ಇನ್ನೊಂದು ಸರಿ ಎಲ್ಲ ಲೋಪದೋಷಗಳನ್ನ ತೋರ್ಸೋಕ್ಕೆ ಅಲ್ವ ಸರ್ ಸಾರ್ವಜನಿಕ ಹೋರಾಟಗಾರರಿರೋದು ಮತ್ತು ಮಾಧ್ಯಮಗಳಿರೋದು? ಅದನ್ನು ಮಾಡಿದ್ರೆ ತಪ್ಪು ಅಂತ ಹೇಳಿದ್ರೆ ಎಷ್ಟು ಸರಿ? ನಿಜಕ್ಕೂ ದಯಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರೇ, ಈ ಕೂಡಲೇ ರೂಪಾ ಮೇಡಮ್ ಅವ್ರನ್ನ ಚೈನ್ ಮಾಡಿ ಒಬ್ಬ ದಕ್ಷ ಅಧಿಕಾರಿನ ಹಾಕಿ, ಯಾವುದೇ ಕಾರಣಕ್ಕೂ ಕಡು ಭ್ರಷ್ಟ ಕೃಷ್ಣ ಅಂತ ಅಧಿಕಾರಿನ ವಾಪಸ್ ದಯವಿಟ್ಟು ತರಬೇಡಿ.